ಬಿದ್ದೋದಾ ಇಳಿಯಲೇ. ಏನೇ ಅಮ್ಮು, ಎಷ್ಟು ದಿನ ಅಂತ ಹೀಗೆ ಒಬ್ಳೆ ತುಳಿತೀಯ? ನೀನು ಒಂದ್ಸರಿ ಹೂ ಅಂದೆ ಅನ್ಕೋ, ನಾನು ತುಳಿತೀನಿ. ಏನಂತೀಯ? ನಿಮ್ಮನೆ ಹೆಣ್ಮಗಳ ಹತ್ರನೂ ಗಾಡಿ ಇದೆ ಅಲ್ವಾ, ಅದನ್ನ ಯಾರು ಓಡಿಸ್ತಾರೆ? ಓ, ದುಡ್ಡಿರೋನಲ್ವಾ, ಓಡ್ಸಕ್ ಯಾರನ್ನಾದ್ರೂ ಇಡ್ತೀಯ ಬಿಡು. ಏನ್ ಮಾತಾಡ್ತಿದ್ಯಾ, ನನ್ ಬಗ್ಗೆ ಗೊತ್ತಲ್ವಾ? ಅಣ್ಣ, ನೀನ್ ಈ ಆಟನೆಲ್ಲ ಮಾರ್ಕೆಟ್ ನಲ್ಲಿ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ಒಬ್ಬಂಗೋಸ್ಕರ ಇಷ್ಟೊಂದು ಜನ ಬಂದ್ರ? ಪಬ್ಲಿಕ್ ಅಲ್ಲಿ ಇಷ್ಟೊಂದು ಕತ್ತಿ ತಗೊಂಡ್ಬಂದಿದ್ದೀರಾ ಅಂದ್ರೆ ದೊಡ್ಡ ಪ್ಲಾನೇ ಮಾಡ್ಕೊಂಡ್ ಬಂದಿದ್ದೀರಾ? ಏನಕ್ಕೆ? ನಾವು ಪ್ರಾಣ ತೆಗಿಯಕ್ ಬಂದಿಲ್ಲ ಅಣ್ಣ, ಪ್ರಾಣ ಭಿಕ್ಷೆ ಬೇಡಕ್ ಬಂದಿದ್ದೀವಿ. ಪ್ರಾಣ ಉಳಿಸ್ಬೇಕಾ? ಹಾ, ನಾನು MBBS ಮಾಡಿರೋ ಡಾಕ್ಟರ್ ಅಲ್ಲ, ಮಂತ್ರ ಕಲ್ತಿರೋ ಮಂತ್ರವಾದಿನೂ ಅಲ್ಲ. ರಾಂಗ್ ಅಡ್ರೆಸ್ ಅಣ್ಣ, ಸುಮ್ನೆ ಟೆನ್ಷನ್ ಕೊಡ್ರಿ. ನೀನ್ ನಮ್ಮನ್ನ ಗುರ್ತು ಹಿಡಿದೇ ಇದ್ರು ನಾವು ನಿನ್ನನ್ನ ಗುರ್ತು ಹಿಡಿತೀವಪ್ಪ. ಆ ದಿನ ನೀವು ಮಾರ್ಕೆಟ್ ಏರಿಯಾದಲ್ಲಿ ಮಾಡಿರೋ ಒಂದ್ ಸಣ್ಣ ಸಹಾಯದಿಂದ ಎಷ್ಟೋ ಕುಟುಂಬಗಳು ಹೊಟ್ಟೆ ತುಂಬಾ ಊಟ ಮಾಡಿದವಣ್ಣ. ಸ್ವಲ್ಪ ದಿನ ಆದ್ರೂ ಸಂತೋಷದಿಂದ ಬದುಕಿದೀವಿ. ಆ ಸಂತೋಷನ ನಮ್ ಜೀವನದಲ್ಲಿ ಪ್ರತಿದಿನನೂ ಕಾಣ್ಬೇಕಂತಿದೀವಣ್ಣ. ನಮ್ ಕಷ್ಟಗಳು ಹೋಗ್ಬೇಕಣ್ಣ, ನೀವು ನಮಗ್ ಸಹಾಯ ಮಾಡ್ಬೇಕಣ್ಣ. ಅಷ್ಟಕ್ಕೂ ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ? ನಾನ್ ಮಾರ್ಕೆಟ್ ಕಷ್ಟನ ಬಗೆಹರಿಸದ? ನೀವ್ ಏನ್ ಅನ್ಕೊಂಡಿದ್ರೋ ಆ ಮನುಷ್ಯ ನಾನಲ್ಲ. ನನ್ನ ಬಿಟ್ಬಿಡಿ. ಆ ಮನುಷ್ಯ ನೀವಲ್ಲ ಅಂತ ಭೂಮಿತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀರಾ? ಹೌದು, ಅದು ನಾನೇ. ಅವತ್ತೇನೋ ಹಾಗೆ ನಡೆದೋಯ್ತು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನೊಬ್ಬ ಮಾಮೂಲಿ ಕೆಲ್ಸಕಾರ ಅಷ್ಟೇ. ನಿಮ್ ಗಲಾಟೆ ಮತ್ತೆ ನಾನು ಹೇಳಿಬಿಡಿ. ನಿನಗ್ ಸಂಬಂಧ ಇಲ್ಲದೆ ಇದ್ರು, ನಿನಗೆ ಯಾರು ಕರೀದೇ ಇದ್ರು ಕೂಡ ಅಷ್ಟೊಂದು ಸಾಹಸ ಮಾಡಿದ್ಯಾ ಅಂದ್ರೆ ನೀನ್ ಸಾಧಾರಣ ಮನುಷ್ಯ ಅಲ್ಲ. ನೀನ್ ಯಾರಾದ್ರೂ ಸರಿ, ನಿನ್ನನ್ ಬಿಟ್ರೆ ನಮಗ್ ದಿಕ್ಕಿಲ್ಲ. ನೀನ್ ಸ್ವಲ್ಪ ಮನಸ್ಸು ಮಾಡ್ದೆ ಅಂದ್ರೆ ನಮಗೊಂದ್ ದಾರಿ ಸಿಗತ್ತೆ ಕಣಪ್ಪ. ಚಿಕ್ಕವನಾದ್ರೂ ಕೈ ಮುಗಿದು ಕೇಳ್ಕೊಂತ ಇದೀವಪ್ಪ. ಶ್ರೇಯನ್ ಸ್ವಧರ್ಮ ವಿಗುಣಃ ಪರಾಧರ್ಮ ಸ್ಪರಿಷ್ಟುತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಇದು ಭಗವದ್ಗೀತೆಯಲ್ಲಿರೋ ಶ್ಲೋಕ. ಇದ್ರ ಅರ್ಥ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಾನು ಹೇಳ್ತೀನಿ. ಇನ್ನೊಬ್ರು ಕೆಲಸದಲ್ಲಿ ತಲೆ ಹಾಕ್ದೆ ನಮ್ಮ ಕೆಲಸನ ನಾವು ಮಾಡೋದು ಒಳ್ಳೇದು. ಅದೇ ಇದರ ಸಾರಾಂಶ. ಬರ್ತೀನಿ. లావక్కిం తయ్యలేదు ధైర్యము వీలోలయ్య ప్రాణంబులం తావుల్ దర్పిన మూర్స వచ్చే దనవుల్ దశేన్ సమం వయ్యడి నీవే తప్ప నిత పరంబిరుగా మన్నింపన్ దగన్ దీనుని రావే ఈశ్వర ಕಾವವೇ ವರದ ಸಂರಂಕ್ಷಿಪು ಭದ್ರಾತ್ಮಕ. ಇದರ ಅರ್ಥ ನಿಂಗೆ ಗೊತ್ತೇ ಇರುತ್ತೆ. ಬಾಯಾರ್ಕೆ ಅಂತ ಹೋದ ಆನೆ ಕಾಲುಗಳನ್ನ ಮೊಸಳೆ ಬಾಯಿಂದ ಕಚ್ಚಿದಾಗ, ವಿಲವಿಲ ಅಂತ ಒದ್ದಾಡಿ ಸಹಾಯಕ್ಕೆ ಯಾರು ಇಲ್ಲದೆ ಇದ್ದಾಗ ಧೈರ್ಯನ ಕಳ್ಕೊಂಡು ದೇವರೇ ನೀನೇ ದಿಕ್ಕು ಅಂತ ಆ ಶ್ರೀಮನ್ ನಾರಾಯಣನ ಬೇಡ್ಕೊಂಡಾಗ ಅವನೇ ಸ್ವಯಂ ಬಂದು ರಕ್ಷಣೆ ಮಾಡದ್ನಂತೆ. ನಮ್ಮ ಕಷ್ಟನ ಬಗೆಹರಿಸೋದಿಕ್ಕೆ ಅವನು ಬರದೇ ಇದ್ರು ಯಾರನ್ನಾದ್ರೂ ಕಳಿಸ್ತಾನ ಅಂತ ಪ್ರತಿ ಮನುಷ್ಯರಲ್ಲೂ ದೇವರನ್ನ ಹುಡುಕ್ತಾ ಇದ್ದೀವಿ. ನಿನ್ನಲ್ಲಿ ಆ ದೇವರನ್ನೇ ನಾವು ಕಂಡ್ವಿ.
ತುಂಬಾ ತಿಳ್ಕೊಂಡಿರೋರ್ ತರ ಕಾಣ್ತೀರಾ. ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನನ್ನ ಕೈಲಿ ನಿಮಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ, ಅದನ್ನು ಹೇಳಿದ್ರೂ ಅರ್ಥ ಆಗಲ್ಲ. ನಿಜವಾಗ್ಲೂ ನಿಮಗೆ ಅಷ್ಟೊಂದು ಕಷ್ಟ ಇದ್ರೆ ಸ್ವಲ್ಪ ಸಮಯ ಸಹಿಸ್ಕೊಳ್ಳಿ. ಆ ಸಮಯನೇ ನಿಮ್ಮ ಕಷ್ಟನ ದೂರ ಮಾಡುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ಬರ್ತೀನಿ. ಅಲ್ಲೋಡು ಬಂದ. ಕೇಳು ಕೇಳು. ಈ ಹೂವಿನ ವ್ಯಾಪಾರ ಎಲ್ಲ ನೀನೊಬ್ನೇ ಮಾಡ್ದ್ಯಾ? ಕನಿಷ್ಠ ನನಗೊಂದು ಮಾತು ಹೇಳಿಲ್ಲ ಇವನು. ಇದಕ್ ಮುಂಚೆ ನಮ್ ಸತಿ ಯಾವತ್ತಿದ್ರೆ ವ್ಯಾಪಾರನೇ ಮಾಡಿಲ್ಲ. ತಾವು ಸ್ವಲ್ಪ ಮುಚ್ಕೊಂಡಿರ್ತೀರಾ? ಬಂದ್ಬಿಟ್ಟ ಇಲ್ಲಿ. ಎಲ್ಲಿ ಲೆಕ್ಕ ಹೇಳು. ಲೆಕ್ಕ ಬೇರೆ ಹೇಳ್ತಾನೆ ಇವನು. ಗುಲಾಬಿ ಹೂ 100, ಸೇವಂತಿಗೆ ಹೂ 100, ಮಲ್ಲಿಗೆ 150, ಜೆಟ್ರೋಫಲ್ 150, ಕಾಕ್ಟಾ ಹೂ 100, ಅಲೋಕೇಶಲ್ ಹೂ 100, ನಿಕೋಟಿಯಲ್ 150, ಮಂದಾರ ಹೂ 100, ಸಿಂಗಾಪುರ್ ನಿಕೋರೆಸಲ್ 150, ಕನಕಾಂಬರ 50. ಇನ್ ಮುಂದೆ ಅವನ್ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗತ್ ನೋಡ್ಕೋ. ನಾಲ್ಗೆ ಕಿತ್ತಾಕ್ತೀನಿ, ಹೋಗ ನನ್ನ ಮಗನಿಂದ. ಇದ್ ತಗೋ ನಿನ್ ಸಂಬಳ. ಅದ್ ಹಾಗೆ ಇರುತ್ತೆ. ಮುಂದೆ ಇರೋ ಕೊಂಬಿಗಿಂತ ಹಿಂದೆ ಇರೋ ಕಿವಿ ಕೇಳಿಸಲ್ವಂತೆ. ಏನು ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡು. ಯಾರ ಬಗ್ಗೆ ನಾನು ಯೋಚನೆ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ನಿನ್ ಬಗ್ಗೆ ಯಾರು ಜಾಸ್ತಿ ನೆನ್ಪಿಸ್ಕೋತಾರೋ ಅವ್ರ ಬಗ್ಗೆನೇ ಯೋಚನೆ ಮಾಡು. ನನ್ ಬಗ್ಗೆ ಯಾರಷ್ಟೊಂದು ಏನ್ ಯೋಚನೆ ಮಾಡ್ತಾರೆ ಅಂತ ಯೋಚಿಸ್ತಿದ್ದೀನಿ. ನೀನ್ ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀಯೋ ಅವ್ರು ಕೂಡ ನಿನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ. ನೋಡಿದ್ದೇನ್ ಸಾಕು, ಸುಮ್ನೆ ಮಲ್ಕೋ. ಮಾಮೂಲಾಗಿ ನಾನು ಹೊಡಿಯಲ್ಲ, ಹೊಡಿದ್ರೆ ಏಟ್ ಮಾಮೂಲಾಗಿರಲ್ಲ.